ನಮಸ್ಕಾರ ಸ್ನೇಹಿತರೆ, 2026-27ನೇ ಒಂದು ಶೈಕ್ಷಣಿಕ ವರ್ಷದಿಂದ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬೇಸ್ಡ್ ಒಂದು ಡಿಜಿಟಲ್ ಹಾಜರಾತಿ ಮೂಲಕ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದಾಖಲಿಸುವುದಕ್ಕಾಗಿ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡುವುದಕ್ಕಾಗಿ CEG ಸೆಂಟರ್ ಫಾರ್ ಗವರ್ನನ್ಸ್ ಇವರು ಏನ್ ಮಾಡಿದ್ದಾರೆ, ನಿರಂತರ ಅಂತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ದಾರೆ ಮತ್ತು ಈ ಆ್ಯಪ್ ಪರೀಕ್ಷಾರ್ಥವಾಗಿ ಅಥವಾ ಟೆಸ್ಟಿಂಗ್ ಪರ್ಪಸ್ ಆಗಿ ಬಿಡುಗಡೆ ಮಾಡಿರುತ್ತಾರೆ. ಸೊ ಈ ಒಂದು ನಿರಂತರ ಟೆಸ್ಟಿಂಗ್ ಆ್ಯಪ್ ನಾವು ಇದರಲ್ಲಿ ಏನಿದೆ ಈಗ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ವಿದ್ಯಾರ್ಥಿಗಳ ಹಾಜರಾತಿಯನ್ನು ದಾಖಲಿಸತಕ್ಕಂತಹ ನಿರಂತರ ಟೆಸ್ಟಿಂಗ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಮೊದಲಿಗೆ ಮೊಬೈಲಲ್ಲಿ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿ ಸರ್ಚ್ ನಲ್ಲಿ ನಿರಂತರ CEG ಅಂತ ಟೈಪ್ ಮಾಡಿ ಸರ್ಚ್ ಕ್ಲಿಕ್ ಮಾಡಿ. ನಿರಂತರ CEG ಕರ್ನಾಟಕ ಆ್ಯಪ್ ಐಕಾನ್ ನಿಮಗೆ ಶೋ ಆಗುತ್ತೆ. ಕ್ಲಿಕ್ ಮಾಡಿ ಇನ್ಸ್ಟಾಲ್ ಕ್ಲಿಕ್ ಮಾಡಿ. ನಿರಂತರ ಅಪ್ಲಿಕೇಶನ್ ಇನ್ಸ್ಟಾಲಿಂಗ್ ಆಗ್ತಾ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿರಂತರ ಅಂತ ಈ ರೀತಿ ನಿಮ್ಗೆ ಬರುತ್ತೆ. ಇಲ್ಲಿ KG-ID ನಂಬರ್ ಕೇಳುತ್ತೆ. ಈ ಟೆಸ್ಟಿಂಗ್ ಆ್ಯಪ್ ನಲ್ಲಿ KG-ID ನಂಬರ್ ಸ್ಥಳದಲ್ಲಿ TEST ಅಂತ ಕ್ಯಾಪಿಟಲ್ ಲೆಟರ್ ನಲ್ಲಿ ಟೈಪ್ ಮಾಡಿ, ಕ್ಯಾಪಿಟಲ್ ಕ್ಯಾರೆಕ್ಟರ್ಸ್. ಆಮೇಲೆ 001 ಅಂತ ಟೈಪ್ ಮಾಡಿ. ಗೆಟ್ OTP ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಂಟರ್ OTP ಸ್ಕ್ರೀನ್ ಬರುತ್ತೆ. KG-ID ರಿಜಿಸ್ಟರ್ ಮೊಬೈಲ್ ನಂಬರ್ಗೆ 4 ಡಿಜಿಟ್ OTP ಬಂದಿರುತ್ತೆ. ಅದನ್ನ ಈ 4 ಬಾಕ್ಸ್ ಅಲ್ಲಿ ಕೊಡಬೇಕು. ವೆರಿಡೇಟ್ OTP ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಟೆಸ್ಟಿಂಗ್ ಆ್ಯಪ್ ಆಗಿರೋದ್ರಿಂದ ಎಂಟರ್ OTP ಸ್ಥಳದಲ್ಲಿ 4 ಸಲ 9999 ಅಂತ ಟೈಪ್ ಮಾಡಿ. ವ್ಯಾಲಿಡೇಟ್ OTP ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಹೋಮ್ ಪೇಜ್ ಬರುತ್ತೆ. ಟೆಸ್ಟ್ ಟೀಚರ್ ಸ್ಥಳದಲ್ಲಿ ನಿಮ್ಮ ನೇಮ್ ಇರುತ್ತೆ. ಟೆಸ್ಟ್ ಇನ್ಸ್ಟಿಟ್ಯೂಷನ್ ಸ್ಥಳದಲ್ಲಿ ನಿಮ್ಮ ಸ್ಕೂಲ್ ನೇಮ್ ಇರುತ್ತೆ. ಇಲ್ಲೊಂದೇನು ಮನುಷ್ಯನ ಚಿತ್ರ ಇರುವ ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಟೀಚರ್ ಪ್ರೊಫೈಲ್ ಅಥವಾ HM ನಿಮ್ಮ ಒಂದು ಪ್ರೊಫೈಲ್ ತೆರೆದುಕೊಳ್ಳುತ್ತದೆ ಮತ್ತು ನಿಮ್ಮ ಒಂದು ಡೆಸಿಗ್ನೇಷನ್ ಇಲ್ಲಿ ಇರುತ್ತೆ. ರಿಫ್ರೆಶ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಪ್ರೊಫೈಲ್ ಅಪ್ಡೇಟ್ ಆಯ್ತು ಅಂತ ಪಾಪ್ ಅಲ್ಲಿ ಬರುತ್ತೆ. ಓಕೆ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ನಲ್ಲಿ KG-ID ನಂಬರ್, ಇನ್ಸ್ಟಿಟ್ಯೂಷನ್ ಕೋಡ್, ಸ್ಕೂಲ್ ಅಥವಾ ಕಾಲೇಜ್ ಹೆಸರು, ಡಿಸ್ಟ್ರಿಕ್ಟ್, ತಾಲೂಕ್ ಎಲ್ಲ ಪ್ರೊಫೈಲ್ ಡೀಟೇಲ್ಸ್ ಇರುತ್ತೆ. ಟೆಸ್ಟಿಂಗ್ ಆ್ಯಪ್ ಇರೋದ್ರಿಂದ ಟೆಸ್ಟ್ ಅಂತ ಬಂದಿದೆ. ಆ್ಯಪ್ ನ ವರ್ಷನ್ ಇರುತ್ತೆ. ಸೈನ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯಪ್ ನಿಂದ ಲಾಗ್ಔಟ್ ಆಗ್ತೀರಿ. ಯೂಸರ್ ಪ್ರೊಫೈಲ್ ಹಿಂದೆ ಎರೋ ಮಾರ್ಕ್ ಇದೆ. ಬ್ಯಾಕ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಟೂಡೆಂಟ್ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕಾದ್ರೆ ಮೊದಲಿಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟರ್ ಸ್ಟೂಡೆಂಟ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಕ್ಲಾಸ್ ಸೆಕ್ಷನ್ ಕೇಳುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಸ್ಟಿಂಗ್ ಆ್ಯಪ್ ನಲ್ಲಿ ಕ್ಲಾಸ್ 10 ಅಂತ ಇಲ್ಲಿ ಶೋ ತೋರಿಸ್ತಾ ಇದೆ. ಅದನ್ನೇ ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಸೆಕ್ಷನ್ ನಲ್ಲಿ ಜನರಲ್ ಅಂತ ಸೆಕ್ಷನ್ ಆಟೋಮೆಟಿಕ್ ಆಗಿ ಬಂತು. ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರತಕ್ಕಂಥ ಕ್ಲಾಸ್ ಮತ್ತು ಸೆಕ್ಷನ್ ನಲ್ಲಿರುವ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಸ್ಟೇಟಸ್ ಅಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಬಂದಿರುತ್ತೆ. ಟೆಸ್ಟಿಂಗ್ ಆ್ಯಪ್ ಇರೋದ್ರಿಂದ ನೋ ಸ್ಟೂಡೆಂಟ್ಸ್ ಫೌಂಡ್ ಅಂತ ಬಂದಿರುತ್ತದೆ. ರಿಯಲ್ ಆ್ಯಪ್ ನಲ್ಲಿ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ ಮತ್ತು ಸ್ಟೂಡೆಂಟ್ ಲಿಸ್ಟ್ ಬರಬೇಕಾದ್ರೆ ಈ ಆ್ಯಪ್ ನಲ್ಲಿ ಆ್ಯಪ್ ಸ್ಟೂಡೆಂಟ್ ಅಂದ್ರೆ STS ಏನೊಂದು SATS ತಂತ್ರಾಂಶ ಏನಿದೆ ಅದರಿಂದ ಸ್ಟೂಡೆಂಟ್ ಲಿಸ್ಟ್ ಆಟೋ ಪೇಜ್ ಆಗುತ್ತದೆ ಮತ್ತು ಸ್ಟೇಟಸ್ ಮುಂದೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ನಾಟ್ ರಿಜಿಸ್ಟರ್ಡ್ ಅಂತ ಇರುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಮುಂದೆ ಇರತಕ್ಕಂತ ಕೊನೆಯ ಕಾಲಮ್ ನಲ್ಲಿ ಒಂದು ಫೋಟೋ ತೆಗಿಲಿಕ್ಕೆ ಒಂದು ಬಟನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ಇಂಡಿವಿಜುವಲ್ ವಿದ್ಯಾರ್ಥಿಯ ಫೋಟೋವನ್ನ ತೆಗಿಬೇಕು. ಒಂದು ಸಲ ಸ್ಟೂಡೆಂಟ್ ನೇರವಾಗಿ, ಮತ್ತೊಂದು ಸಲ ಎಡಕ್ಕೆ ತಿರುಗಿದಂತೆ, ಮತ್ತೊಂದು ಸಲ ಬಲಕ್ಕೆ ತಿರುಗಿದಂತೆ, ಈ ರೀತಿ 3 ಸಲ ಸ್ಟೂಡೆಂಟ್ ಫೋಟೋ ಕ್ಯಾಪ್ಚರ್ ಮಾಡಬೇಕು, ಫೇಸ್ ಕ್ಯಾಪ್ಚರ್ ಮಾಡಬೇಕು. ನಂತರ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗುತ್ತದೆ. ನಂತರ ಸ್ಕೂಲ್ ನಲ್ಲಿರುವ ಎಲ್ಲ ಸ್ಟೂಡೆಂಟ್ಸ್ ಫೋಟೋ ತೆಗೆಯುತ್ತಾ 1 by 1 ಸ್ಟೂಡೆಂಟ್ ಇಂಡಿವಿಜುವಲ್ ಆಗಿ ನಾವು ಮೊದಲಿಗೆ ರಿಜಿಸ್ಟರ್ ಅನ್ನ ಮಾಡಬೇಕು. ಎಲ್ಲ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೊಮ್ಮೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಯ್ತು. ಇನ್ನು ಅಟೆಂಡೆನ್ಸ್ ಫಿಲ್ ಮಾಡಬೇಕು. 2 ಸಲ
ಡೈಲಿ ಅಟೆಂಡೆನ್ಸ್ ಫಿಲ್ ಮಾಡಬೇಕು. ಮೊದಲನೇದು ಮಾರ್ನಿಂಗ್ ಅಟೆಂಡೆನ್ಸ್. ಮಾರ್ನಿಂಗ್ ಅಟೆಂಡೆನ್ಸ್ಗಾಗಿ ಮಾರ್ನಿಂಗ್ ಅಟೆಂಡೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್ ಅಂತ ಕೇಳುತ್ತೆ. ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ, ಮಾರ್ಕ್ ಅಟೆಂಡೆನ್ಸ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ಫೋಟೋ ತೆಗೆಯುವುದಕ್ಕಾಗಿ ಕ್ಯಾಮ್ರಾ ಓಪನ್ ಆಗುವುದಕ್ಕೂ ಮೊದಲು ಪರ್ಮಿಷನ್ಸ್ ಕೇಳುತ್ತೆ, ಅಲೌ ಮಾಡಿ. ನೆಕ್ಸ್ಟ್ ಈಗ ಕ್ಯಾಮ್ರಾ ಓಪನ್ ಆಯ್ತು, ಸ್ಟೂಡೆಂಟ್ ಫೋಟೋ ತೆಗೀರಿ. ನಂತರ ಫೋಟೋ ತೆಗೆಯಲು ಇಲ್ಲೇನೊಂದು ಕ್ಯಾಮ್ರಾ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟೂಡೆಂಟ್ ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಫೋಟೋ ತೆಗಿಬೇಕಂತೇನಿಲ್ಲ. ಸ್ಟೂಡೆಂಟ್ ಗ್ರೂಪ್ ಫೋಟೋ ತೆಗೆದ್ರೂ ಕೂಡ ಇದು AI ಬೇಸ್ಡ್ ಆ್ಯಪ್ ಆಗಿರೋದ್ರಿಂದ ಸೊ ಈ ಆ್ಯಪ್ ಏನು ಮಾಡುತ್ತೆ, ಆಟೋಮೆಟಿಕ್ ಆಗಿ ನಾವು ಏನು ಸ್ಟೂಡೆಂಟ್ ಒಂದು ರಿಜಿಸ್ಟ್ರೇಷನ್ ಮಾಡಿರುತ್ತೇವೆಯೋ ಅದರ ಆಧಾರದ ಮೇಲೆ ನಾವು ಗ್ರೂಪ್ ಆಗಿ ಫೋಟೋ ತೆಗೆದ್ರೂ ಕೂಡ ಇದು ಇಂಡಿವಿಜುವಲ್ ಆಗಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡುತ್ತೆ. ಮತ್ತು ನಾವು ಯಾವುದೇ ವಿದ್ಯಾರ್ಥಿಗೆ ಆತ ಪ್ರೆಸೆಂಟ್ ಇದ್ರು ಆತ ಅಟೆಂಡೆನ್ಸ್ ಮಾರ್ಕ್ ಆಗಿಲ್ಲಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗೆ ನಾವು ಮತ್ತೊಂದ್ಸಲ ವಿದ್ಯಾರ್ಥಿಯ ಒಂದು ಫೋಟೋ ತೆಗೆದು ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಬೇಕು. ಆಫ್ಟರ್ನೂನ್ ಅಟೆಂಡೆನ್ಸ್ ಬಟನ್ ಇದೆ, ಇದು ಮಧ್ಯಾಹ್ನದ ಹಾಜರಾತಿಯನ್ನು ದಾಖಲಿಸುವುದಕ್ಕಾಗಿ. ಅದಕ್ಕಾಗಿ ನೀವು ಮಧ್ಯಾಹ್ನದ ಹಾಜರಾತಿಯನ್ನು ದಾಖಲಿಸಬೇಕಪ್ಪ ಅಂದ್ರೆ ಆಫ್ಟರ್ನೂನ್ ಅಟೆಂಡೆನ್ಸ್ ಬಟನ್ ಕ್ಲಿಕ್ ಮಾಡಿ, ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಮಾರ್ಕ್ ಅಟೆಂಡೆನ್ಸ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ಏನೊಂದು ಕ್ಯಾಮ್ರಾ ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಫೋಟೋ ತೆಗೀರಿ. ಆಗ ಸ್ಟೂಡೆಂಟ್ ಅಟೆಂಡೆನ್ಸ್ ಇಂಡಿವಿಜುವಲ್ ಆಗಿ ಮಾರ್ಕ್ ಆಗುತ್ತೆ. ಮತ್ತು ಯಾವುದೇ ವಿದ್ಯಾರ್ಥಿ ಅಟೆಂಡೆನ್ಸ್ ಇದ್ರು ಅಥವಾ ಪ್ರೆಸೆಂಟ್ ಇದ್ರು ಆತನ ಅಟೆಂಡೆನ್ಸ್ ಮಾರ್ಕ್ ಆಗದೆ ರೆಡ್ ಕಲರ್ ನಲ್ಲಿ ಬಂದಿದ್ರೆ ಆ ಒಬ್ಬ ವಿದ್ಯಾರ್ಥಿಗೆ ನೀವು ಇಂಡಿವಿಜುವಲ್ ಆಗಿ ಫೋಟೋ ತೆಗೆದು ಅಟೆಂಡೆನ್ಸ್ ಮಾರ್ಕ್ ಕೂಡ ಮಾಡಬಹುದು. ಸೊ ಇಲ್ಲಿ ನಾನು ಮತ್ತೊಮ್ಮೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್ ಯಾವ ರೀತಿ ನಾವು ಮಾರ್ಕ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿದೆವು. ಅಟೆಂಡೆನ್ಸ್ ಎಲ್ಲ ಮಾರ್ಕ್ ಮಾಡಿದ ಮೇಲೆ ರಿಪೋರ್ಟ್ಸ್ ಅನ್ನು ಚೆಕ್ ಮಾಡಿಕೊಳ್ಳಲು ರಿಪೋರ್ಟ್ಸ್ ಅಂತಕ್ಕಂಥ ಬಟನ್ ಇದೆ. ಸೊ ಇದರಲ್ಲಿ ರಿಪೋರ್ಟ್ಸ್ ಒಂದು ಪೇಜ್ ಅಲ್ಲಿ ನಮಗೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, ಅದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ ಮತ್ತು ಮಾರ್ನಿಂಗ್ ಪ್ರೆಸೆಂಟ್, ಮಾರ್ನಿಂಗ್ ಅಬ್ಸೆಂಟ್, ಆಫ್ಟರ್ನೂನ್ ಪ್ರೆಸೆಂಟ್, ಆಫ್ಟರ್ನೂನ್ ಅಬ್ಸೆಂಟ್ ಅಂತ ಸ್ಟೂಡೆಂಟ್ ಒಂದು ಅಟೆಂಡೆನ್ಸ್ ರಿಪೋರ್ಟ್ ಎಲ್ಲ ನಮ್ಗೆ ಇಲ್ಲಿ ಸಿಕ್ಕುತ್ತೆ. ಅಟೆಂಡೆನ್ಸ್ ಪರ್ಸೆಂಟೇಜ್ ಶೋ ಆಗ್ತಿರುತ್ತೆ. ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಬೇಕಪ್ಪ ಅಂದ್ರೆ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಅಂತಕ್ಕಂಥ ನೆಕ್ಸ್ಟ್ ಪೇಜ್ ಬರುತ್ತೆ. ಇದರಲ್ಲಿ ಕ್ಲಾಸ್ ಮತ್ತು ಮಂತ್ ಮತ್ತು ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಗೆಟ್ ರಿಪೋರ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ ಮಂತ್ ನ ಒಂದು ಅಟೆಂಡೆನ್ಸ್ ರಿಪೋರ್ಟ್ ನಿಮ್ಗೆ ಸಿಕ್ಕುತ್ತೆ. ಬ್ಯಾಕ್ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮತ್ತೊಮ್ಮೆ ಬ್ಯಾಕ್ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಗ್ರೀವನ್ಸ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ನಿಮ್ಗೆ ಆಪ್ ಗೆ ಸಂಬಂಧಿಸಿದಂತೆ ಅಥವಾ ಆಪ್ ನಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತೊಂದರೆಗಳಾದ್ರೆ ಏನಾದ್ರೂ ಇಶ್ಯೂಸ್ ಬಂತಪ್ಪ ಅಂದ್ರೆ ಈ ಒಂದು ಗ್ರೀವನ್ಸ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನ್ ಇಶ್ಯೂ ಬಂದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ನಿಕಲ್ ಇಶ್ಯೂ, ಅಟೆಂಡೆನ್ಸ್ ಇಶ್ಯೂ, ರಿಜಿಸ್ಟ್ರೇಷನ್ ಇಶ್ಯೂ, ಡೇಟಾ ಇಶ್ಯೂ, ಅದರ್ ಅಂತ ಇದೆ. ಸೊ ಇಶ್ಯೂ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಇಶ್ಯೂಗೆ ಸಂಬಂಧಿಸಿದಂತೆ ಇಶ್ಯೂ ಡಿಸ್ಕ್ರಿಪ್ಷನ್ ಅನ್ನ ಈ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಫಿಲ್ ಮಾಡಿ, ಬಟ್ ಇದು ಮ್ಯಾಂಡೇಟರಿ ಇಲ್ಲ. ಮತ್ತು ಏನು ಇಶ್ಯೂ ಬಂದಿದೆ ಅದರ ಒಂದು ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡಲು ಪ್ಲಸ್ ಬಟನ್ ಇದೆ, ಕ್ಲಿಕ್ ಮಾಡಿ. ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಗೆ ಏನು ಇಶ್ಯೂ ಬಂದಿದೆ ಅದರ ಸ್ಕ್ರೀನ್ ಶಾಟ್ ಏನ್ ತಗೊಂಡಿರ್ತೀರಿ ಆ ಈ ಸ್ಕ್ರೀನ್ ಶಾಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ಇಲ್ಲಿ ಬಂದು ಕೂರುತ್ತೆ. ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಆಗ ನಿಮ್ಗೆ ನಿಮ್ಮ ಒಂದು ಗ್ರೀವನ್ಸಸ್ ಸಬ್ಮಿಟ್ ಆಗುತ್ತೆ. ರೇಸ್ಡ್ ಗ್ರೀವನ್ಸಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ರೀವನ್ಸ್ ನ ಸ್ಟೇಟಸ್ ಅಥವಾ ರಿಪೋರ್ಟ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಮೇಲ್ಗಡೆ ಟಾಪ್ ಅಲ್ಲಿ ಬಲಗಡೆ ವಾಟ್ಸ್ ನ್ಯೂ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆಪ್ ನಲ್ಲಿ ಹೊಸದಾಗಿ ಏನೇನು ಒಂದು ಆಪ್ಷನ್ಸ್ ಆಡ್ ಆಗಿದೆ ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.